ಈ ಫಂಕ್ಷನ್ ಅಲ್ಲಿ ನಾವೇ ಮಿಂಚ್ಬೇಕು, ಎಲ್ರು ಏನ್ ಸಖತ್ತಾಗಿ ಬಂದಿರ್ತಾರೆ ಗೊತ್ತಾ. ಓ ಮಮ್ಮಿ ಎಲ್ಲ ಓಕೆ, ಆದ್ರೆ ನೇಲ್ ಎಕ್ಸ್ಟೆನ್ಷನ್ಸ್ ಒಂದ್ ಮಾಡ್ಸಿದ್ರೆ ಇನ್ನು ಸಖತ್ತಾಗಿರ್ತಿತ್ತು. ಆದ್ರೆ ಫಂಕ್ಷನ್ ಸಂಜೆನೆ ಇರೋದು, ಏನ್ ಮಾಡೋದು, ನಮ್ಗೆ ಟೈಮು ಇಲ್ಲ ಹೋಗಕ್ಕೆ. 5 ನಿಮಿಷ ಕುತ್ಕೋ, ನಾನು ಬುಕ್ ಮಾಡ್ತೀನಿ, ಮನೆಗೆ ಬಂದ್ ಮಾಡ್ಕೊಡ್ತಾರೆ. ಎಸ್, ಕೇಳಿಸ್ಕೊಂಡ್ರಲ್ಲ, ಇವ್ರು ನೇಲ್ ಎಕ್ಸ್ಟೆನ್ಷನ್ಸ್ ಹೋಮ್ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ. ಇವರಲ್ಲಿ ಅಕ್ರಾಲಿಕ್ ನೇಲ್ಸ್, ಟೆಂಪ್ರರಿ ಎಕ್ಸ್ಟೆನ್ಷನ್ಸ್, ಜೆಲ್ ಪಾಲಿಶ್, ಫೀಟ್ ಅಂಡ್ ಹ್ಯಾಂಡ್ ಗೆ ಮಾಡ್ಕೊಡ್ತಾರೆ. ಹೋಮ್ ಸರ್ವಿಸ್ ಆದ್ರೂ ಕೂಡ ಇವರಲ್ಲಿ ತುಂಬಾನೇ ಕಲರ್ ಆಪ್ಷನ್ಸ್ ಇತ್ತು. ಅಂಡ್ ಇವರು ಯೂಸ್ ಮಾಡಿದ್ದೆಲ್ಲಾನು ಪ್ರೀಮಿಯಂ ಪ್ರಾಡಕ್ಟ್ಸ್. ಟೆಂಪ್ರರಿ ಅಂದ್ರೆ ಏನು, ಅಕ್ರಾಲಿಕ್ ಅಂದ್ರೆ ಏನು, ನಿಮಗೆ ಯಾವ್ದು ಸೂಟಬಲ್ ಆಗುತ್ತೋ ಅದನ್ನ ಸಜೆಸ್ಟ್ ಮಾಡ್ತಾರೆ. ಅಂಡ್ ಪ್ರೈಸ್ ಕೂಡ ತುಂಬಾನೇ ಅಫೋರ್ಡಬಲ್. ಹೋಗಿದ್ದೆ, ಎಲ್ಲ ಮಾಡಿಕೊಟ್ಟೆ, ಎಲ್ಲ ಆಯಿತು. ಫೈನಲಿ ಬರಬೇಕಾದ್ರೆ ನೀವು ಅದು ಸರಿ ಮಾಡ್ಕೊಳ್ಳಿ, ಇದು ಸರಿ ಮಾಡ್ಕೊಳ್ಳಿ, ನೀವು ಈ ಥರ ಪ್ರಾಬ್ಲಮ್ ಇದೆ, ನಿಮ್ಮದು ಆ ಥರ ಪ್ರಾಬ್ಲಮ್ ಇದೆ ಅಂತ ಫೈನಲಿ ದುಡ್ಡು ಕೊಡೋ ಟೈಮಲ್ಲಿ ಆ ಥರ ಮಾತಾಡ್ಬಿಟ್ಟು ಹೋಗಿದ್ರು. ಅದೊಂದು ತುಂಬ ಬೇಜಾರಾಗುತ್ತೆ. ಆವತ್ತು ನಾನು ಅಂದ್ಕೊಂಡೆ ಮೆಟ್ರೋದಲ್ಲಿ ಬರಬೇಕಾದ್ರೆ, ಅಂದರೆ ಹೊಟ್ಟೆಗೂ ಇರಲಿಲ್ಲ, ಏನೂ ಇರಲಿಲ್ಲ. ಬೆಳಿಗ್ಗೆ ಓದೋಳು ನಾನು. ಅದು ಲೊಕೇಶನ್ ಕಳ್ಸೋಕ್ಕೆ ಲೇಟ್ ಮಾಡಿದ್ದಾರೆ ಅವರು. 2:08 ಬರಬೇಕು ನನಗೆ. ಸೊ ಅವ್ರು ನನಗೆ ಅಕೌಂಟಿಗೆ ಹಾಕಿದೆ 500. ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ. ನಾನು ಕ್ಯಾಬ್ಗೆ ಹಾಕೊಂಡು ಹೋಗಿದ್ದು 300 ರುಪೀಸ್, 700 ರುಪೀಸ್ಗೋಸ್ಕರ ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಲ್ಯಾಬ್ ಅಂತ ಕರ್ಸ್ಕೊಂಡು ಆ ಥರ ಮಾಡ್ತಾರೆ. ಫೋಟೋಸ್ ಕಳ್ಸೋದೇ ಇಲ್ಲ, ಕಾಲೇ ಪಿಕ್ ಮಾಡಲ್ಲ.